ಜೀವನದಲ್ಲಿ ನೀನು ಬೆಳವಣಿಗೆಯನ್ನು ಹೊಂದುತ್ತಿದ್ದೀಯಾ ಎನ್ನುವುದಾಗಿ ಜನರಿಗೆ ಗೊತ್ತಾದಾಗ ಅದನ್ನು ಸಹಿಸಿಕೊಳ್ಳದೆ ಏನಾದರೂ ಮಾಡಿ ಅದನ್ನು ಕೆಡಿಸಬೇಕು ಎನ್ನುವಂತಹ ಪ್ರಯತ್ನವನ್ನು ಸಾಕಷ್ಟು ರೀತಿಯಲ್ಲಿ ಮಾಡುತ್ತಾರೆ. ಅದನ್ನೆಲ್ಲವನ್ನ ಎದುರಿಸಿ ನೀನು ಆರಾಮದಾಯಕವಾಗಿ ಬೆಳೆದು ನಿಲ್ಲಬೇಕು. ಆಗ ಅವರು ನಿನ್ನ ನೆರಳನ್ನು ಬಯಸಿ ಬಂದೇ ಬರುತ್ತಾರೆ. ಬೆಲೆಯಿಲ್ಲದ ಕಡೆ ನಮ್ಮ ಬೆವರನ್ನು ಎಷ್ಟೇ ಹರಿಸಿ ದುಡಿದರೂ ಕೂಡ ಕೊನೆಗೆ ನಮಗೆ ಸಿಗುವುದು ಬೇಸರವಷ್ಟೇ. ಸಂಪತ್ತಿನ ಬೆಲೆಯೇ ಬೇರೆ, ಸಂಸ್ಕಾರದ ಬೆಲೆಯೇ ಬೇರೆ. ವ್ಯಕ್ತಿಯನ್ನ ಬಟ್ಟೆ ಅಥವಾ ಸಂಪತ್ತಿನಿಂದ ಅಳೆಯಲು ಹೋಗಬಾರದು. ವ್ಯಕ್ತಿಗೆ ಗುಣವೇ ಸಂಪತ್ತು, ಸಂಸ್ಕಾರವೇ ಐಶ್ವರ್ಯ. ಈ ಒಂದು ಸಂಸ್ಕಾರವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಎಲ್ಲವನ್ನೂ ಕೂಡ ಪಡೆದುಕೊಳ್ಳುತ್ತೀರಾ. ನೀನು ಒಬ್ಬರಿಗೆ ಏನನ್ನ ಬಯಸುತ್ತೀಯೋ ಅದನ್ನೇ ನಿನಗೆ ಕೊಡಲು ಕರ್ಮ ಎನ್ನುವುದು ತಯಾರಾಗುತ್ತದೆ. ಬಯಸುವುದಾದರೆ ಒಳ್ಳೆಯದನ್ನೇ ಬಯಸು, ನಿನಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಿಯೇ ಮಾಡುತ್ತಾನೆ. ನೀನು ಇತರರಿಗೆ ಕೆಟ್ಟದ್ದನ್ನು ಬಯಸಿದಾಗ ನಿನಗೂ ಕೂಡ ಕೆಟ್ಟದ್ದನ್ನು ದೇವರು ಕರುಣಿಸುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಕೂಡ ದೇವರನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಯಾರೂ ಕೂಡ ತನ್ನವರಲ್ಲ ಎಂದು ಪೂರ್ಣ ಹೃದಯದಿಂದ ಭಾವಿಸುವಂತಹ ಸಮಯ ಜೀವನದಲ್ಲಿ ಬಂದೇ ಬರುತ್ತದೆ. ದೇವರನ್ನು ನಂಬಿ ಜೀವನವನ್ನು ಮಾಡಿ, ಮನುಷ್ಯರನ್ನು ನಂಬಿ ಜೀವನವನ್ನು ಮಾಡಲು ಎಂದಿಗೂ ಕೂಡ ಹೋಗಬೇಡಿ. ಎಷ್ಟು ಹಿರಿಯನಾಗಿರಬೇಕು ಎಂದರೆ ಅತ್ಯಂತ ಹಿರಿಯನ್ನೂ ಕೂಡ ನಿಮ್ಮೊಂದಿಗೆ ಕೂರುವಂತೆ ಇರಬೇಕು. ಎಷ್ಟು ಎತ್ತರಕ್ಕೆ ಏರಬೇಕು ಎಂದರೆ ನೀವು ನಿಂತಾಗ ಯಾರೂ ಕೂಡ ಕೂರಬಾರದು. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಇನ್ನೊಂದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅದೇನೆಂದರೆ ಅಹಂಕಾರ. ಅಹಂಕಾರ ಎನ್ನುವುದು ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಅದನ್ನು ಕ್ಷಣಾರ್ಧದಲ್ಲಿ ಮುಗಿಸಿಬಿಡುತ್ತದೆ. ಹಾಗಾಗಿ ಅಹಂಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹೋಗಬಾರದು. ಯುದ್ಧಕ್ಕಿಂತ ಅದರ ಕುರಿತು ಹೆದರಿಕೆಗೆ ಶತ್ರುಗಳನ್ನು ಅರ್ಧ ಸೋಲಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ದೇವರನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಯಾರೂ ಕೂಡ ತನ್ನವರಲ್ಲ ಎಂದು ಪೂರ್ಣ ಹೃದಯದಿಂದ ಭಾವಿಸುವಂತಹ ಸಮಯ ಬಂದೇ ಬರುತ್ತದೆ. ಇಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾಟಕದ ಜೀವನವನ್ನೇ ಆಡುತ್ತಾ ಇರುತ್ತಾರೆ. ಆದರೆ ಬೇರೊಬ್ಬರ ನಾಟಕಕ್ಕೆ ನಿನ್ನ ಜೀವನ ಎನ್ನುವುದು ಬಲಿಯಾಗದೇ ಇರುವ ರೀತಿಯಲ್ಲಿ ನೀನು ನೋಡಿಕೊಳ್ಳಬೇಕು. ಎಲ್ಲರನ್ನ ನಂಬು, ಆದರೆ ಜಾಗರೂಕನಾಗಿರು. ಏಕೆಂದರೆ ಕೆಲವೊಮ್ಮೆ ನಿಮ್ಮ ಸ್ವಂತ ಹಲ್ಲುಗಳು ಕೂಡ ನಿಮ್ಮ ನಾಲಿಗೆಯನ್ನು ಕಚ್ಚುತ್ತದೆ. 10 ಜನಕ್ಕೆ ಒಳ್ಳೆಯವನಾಗಿ ನಟಿಸಬೇಡ, ನಿನ್ನ ಆತ್ಮ ಸಾಕ್ಷಿಗೆ ಒಳ್ಳೆಯವನಾಗಿರು ಸಾಕು. ಬೇರೆಯವರಲ್ಲಿರುವಂತಹ ಒಳ್ಳೆಯತನ ಹುಡುಕುತ್ತಾ ಹೊರಟಾಗಲೇ ನಮ್ಮೊಳಗಿನ ಒಳ್ಳೆಯತನಗಳು ಹೊರಬರುವುದು. ಅನುಮಾನವನ್ನ ಪಡುವಂತಹ ಅಭ್ಯಾಸಕ್ಕಿಂತ ಭಯಂಕರವಾದದ್ದು ಯಾವುದು ಕೂಡ ಇಲ್ಲ. ಅನುಮಾನವು ಜನರನ್ನ ವಿಭಜಿಸುತ್ತದೆ. ಹಾಗಾಗಿ ಅನುಮಾನವನ್ನು ಯಾರ ಮೇಲೆಯೂ ಕೂಡ ಪಡಲು ಹೋಗಬಾರದು. ಕೆಟ್ಟ ಸಮಯ ಬಂದಾಗ ಭಯಪಡಬೇಕಾಗಿರುವಂತಹ ಅವಶ್ಯಕತೆಯೇ ಇಲ್ಲ. ಹಾಗೆಯೇ ಕೆಟ್ಟ ಸಮಯ ಕಳೆದಂತೆ ಒಳ್ಳೆಯ ಸಮಯವೂ ಕೂಡ ನಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಹೇಗೆ ಬೆಳಕು ಎನ್ನುವುದು ಬಂದು ಮತ್ತೆ ಕತ್ತಲೆ ಎನ್ನುವುದು ಆವರಿಸುತ್ತದೆಯೋ ಹಾಗೆಯೇ ಕತ್ತಲು ಕಳೆದ ಮೇಲೆ ಹೇಗೆ ಬೆಳಕು ಮತ್ತೆ ಬರುತ್ತದೆಯೋ ಹಾಗೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳೇ ಆಗಲಿ ನೋವುಗಳೇ ಆಗಲಿ ಬಂದು ತದನಂತರದಲ್ಲಿ ಸಂತೋಷದ ಕ್ಷಣಗಳು ಖಂಡಿತವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ದೇವರು ದೊಡ್ಡ ಕೆಲಸ ಕೊಡುವ ಮುನ್ನ ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ಸೋಲುವಂತೆ ಮಾಡುತ್ತಾನೆ. ಆ ಕ್ಷಣದಲ್ಲಿ ನಾವು ಜೀವನದಲ್ಲಿ ಎಂದಿಗೂ ಕೂಡ ಕುಗ್ಗಲು ಹೋಗಬಾರದು. ಆ ಎಲ್ಲ ಕಷ್ಟಗಳನ್ನು ಆ ಎಲ್ಲ ಸೋಲುಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ದೇವರು ನಿನಗೆ ಆ ಒಂದು ದೊಡ್ಡದಾಗಿರುವಂತಹ ಬಹುಮಾನವನ್ನು ದೊಡ್ಡದಾಗಿರುವಂತಹ ಯಶಸ್ಸನ್ನು ಕೊಡಲು ಸಾಧ್ಯ. ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುವುದು ಸುಲಭ, ನಾವೇ ಹೊಸ ಮಾರ್ಗವನ್ನು ಕಂಡುಕೊಳ್ಳುವುದು ತುಂಬಾನೇ ಕಷ್ಟವಾಗುತ್ತದೆ. ಜೀವನದಲ್ಲಿ ನಾವು ಹೇಗಿರಬೇಕು ಎಂದರೆ ಉಪ್ಪಿನ ಹಾಗೆ ಇರಬೇಕು. ಯಾರೂ ಕೂಡ ನಿನ್ನನ್ನು ಅತಿಯಾಗಿ ಬಳಸಬಾರದು. ನೀನಿಲ್ಲದೆ ಯಾರೂ ಕೂಡ ಇರಲು ಹೋಗಬಾರದು. ನಿನಗೆ ಎಲ್ಲವೂ ತಿಳಿದಿದೆ ಎಂದು ಹಿಗ್ಗುವುದಕ್ಕಿಂತ ಏನು ತಿಳಿದೇ ಇಲ್ಲ ಎನ್ನುವಂತೆ ತಲೆಬಾಗಿ ನಡೆದರೆ ನಿನ್ನ ವ್ಯಕ್ತಿತ್ವ ಎನ್ನುವುದು ತಲೆ ಎತ್ತಿ ನಿಲ್ಲುತ್ತದೆ. ಅಂತಹ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಳಬೇಕು. ಎಲ್ಲ ಕಡೆಯಲ್ಲಿ ದೊಡ್ಡಸ್ತಿಕೆಯನ್ನ ತೋರಿಸುವಂತಹ ವ್ಯಕ್ತಿಯು ದೊಡ್ಡವನಲ್ಲ. ಎಲ್ಲಿ ತಗ್ಗಿ ಬಗ್ಗಿ ನಡೆಯಬೇಕು, ಯಾರಿಗೆ ಹೇಗೆ ಮಾತನಾಡಿಸಬೇಕು, ಯಾರಿಗೆ ಹೇಗೆ ಗೌರವವನ್ನು ಕೊಡಬೇಕು ಎನ್ನುವುದನ್ನು ಕಲಿತಿರುವಂಥವನು ನಿಜವಾದ ದೊಡ್ಡವನು.
ಯಾರು ಕೇವಲ ತನ್ನ ನೋವುಗಳನ್ನು ಅಪ್ಪಿಕೊಂಡು ಬದುಕುತ್ತಾರೆಯೋ ಅವರು ದುರ್ಬಲನಾಗುತ್ತಾರೆ. ಆದರೆ ಯಾವ ವ್ಯಕ್ತಿಯು ಇಡೀ ಸಮಾಜದ ನೋವುಗಳನ್ನು ತನ್ನ ಹೃದಯದಲ್ಲಿ ಅಂಟಿಸಿಕೊಂಡು ಬದುಕುತ್ತಾನೆಯೋ ಅವನು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತಾನೆ. ಬಿದಿರೊಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ, ಬೇಕಿತ್ತೆ ಈ ಸೃಷ್ಟಿಯಲ್ಲಿ ನನ್ನದೊಂದು ಪಾತ್ರ, ನನ್ನದೊಂದು ಜನ್ಮ ಎಂದು. ಆಗ ಆ ದೇವರು ಬ್ರಹ್ಮದೇವನು ಹೀಗೆ ಉತ್ತರವನ್ನ ಕೊಡುತ್ತಾನೆ, ಹೂವಿಲ್ಲದ ಹಣ್ಣಿಲ್ಲ, ದಣಿದು ಬಂದವರಿಗೆ ನೆರಳು ಕೂಡ ನೀನು ನೀಡಬಲ್ಲೆ ಅಲ್ಲವೇ. ಆಗ ಬಿದಿರು ಎನ್ನುವುದು ಹಠ ಮಾಡಿ ಬೆಳೆಯಿತಂತೆ. ಕೃಷ್ಣನ ಕೈಯಲ್ಲಿ ಕೊಳಲಾಯಿತಂತೆ, ಮಕ್ಕಳ ತೂಗುವಂತಹ ತೊಟ್ಟಿಲಾಯಿತಂತೆ, ಸುಮಂಗಲಿಯರಿಗೆ ಬಾಗಿನ ಕೊಡವ ಮರವಾಯಿತಂತೆ, ಬಡವನ ಗುಡಿಸಿಲಿಗೆ ನೆರಳಾಯಿತಂತೆ. ಹಾಗಾಗಿ ಜೀವನದಲ್ಲಿ ಯಾರಿಗೂ ಕೂಡ ನಾವು ಇವರು ಅನರ್ಹರು, ಇವರಿಂದ ಏನೂ ಕೂಡ ಮಾಡಲು ಸಾಧ್ಯವಿಲ್ಲ, ಇವರು ಹುಟ್ಟಿರುವುದೇ ಒಂದು ರೀತಿಯಲ್ಲಿ ಅಪ್ರಯೋಜಕ ಎನ್ನುವುದಾಗಿ ಯಾರನ್ನು ಕೂಡ ಕೀಳಾಗಿ ನೋಡಲು ಹೋಗಬಾರದು. ದೇವರು ಒಬ್ಬರಿಗೆ ಒಂದನ್ನ ಕೊಟ್ಟು ಇನ್ನೊಂದನ್ನ ವಿಶೇಷವಾಗಿ ಕೊಟ್ಟಿರುತ್ತಾನೆ. ಆ ವಿಶೇಷತೆ ಏನು ಎನ್ನುವುದು ನಿನ್ನಲ್ಲಿ ಅರಿವಾದಾಗ ನೀನು ಎತ್ತರವಾಗಿರುವಂತಹ ಸ್ಥಾನವನ್ನ ಏರಲು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಾಗುವುದೇ ಇಲ್ಲ. ಸೇವೆ ಎನ್ನುವುದನ್ನ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲವನ್ನ ಯಾರಿಂದಲೂ ಕೂಡ ಬಯಸಬೇಡ. ಏಕೆಂದರೆ ಸೇವೆಯ ಪ್ರತಿಫಲ ನೀಡುವವನು ಭಗವಂತನೇ ವಿನಃ ಮನುಷ್ಯರು ಅಲ್ಲವೇ ಅಲ್ಲ. ಕೆಸರಾದಂತಹ ನೀರಿನಲ್ಲಿ ಶುದ್ಧವಾಗಿರುವಂತಹ ನೀರನ್ನ ಹೊರಗೆ ತೆಗೆಯುವುದು ಸ್ವಲ್ಪ ಕಷ್ಟವೇ, ಆದರೆ ತಾಳ್ಮೆಯನ್ನ ವಹಿಸಿದರೆ ಕೆಸರು ಆಡಿ ನಿಂತು ಶುದ್ಧವಾಗಿರುವಂತಹ ನೀರು ಹೊರಗೆ ಬಂದೇ ಬರುತ್ತದೆ. ಜೀವನದಲ್ಲಿ ಏನೇ ಮಾಡಿದರೂ ಕೂಡ ತಾಳ್ಮೆ ಎನ್ನುವುದು ನಮ್ಮ ಜೀವನದಲ್ಲಿ ಇರಬೇಕು. ತಾಳ್ಮೆ ಎನ್ನುವುದು ಬಹಳನೇ ಮುಖ್ಯವಾಗುತ್ತದೆ ನೋಡಿ. ಹಾಗೆಯೇ ನಮಗೆ ಕಷ್ಟಗಳು ಅವಮಾನಗಳು ಎದುರಾದಾಗ ಸ್ವಲ್ಪ ತಾಳ್ಮೆ ಎನ್ನುವುದು ವಹಿಸಬೇಕಾಗುತ್ತದೆ. ನಮ್ಮ ಕಷ್ಟಗಳು ಅವಮಾನಗಳು ಅತಿಯಾಗಿ ಒಳ್ಳೆಯ ಕಾಲಗಳು ಬಂದೇ ಬರುತ್ತದೆ. ಆ ಅತಿಯಾಗಿ ಇರುವಂತಹ ಒಳ್ಳೆಯ ಕಾಲ ನಮ್ಮ ಜೀವನದಲ್ಲಿ ಬರಬೇಕು ಎನ್ನುವುದಾದರೆ ಪ್ರಸ್ತುತವಾಗಿರುವಂತಹ ಸಮಯದಲ್ಲಿ ದೇವರು ನಿನಗೆ ಕೊಟ್ಟಿರುವಂತಹ ಎಲ್ಲ ನೋವುಗಳನ್ನು, ದೇವರು ನಿನಗೆ ಕೊಟ್ಟಿರುವಂತಹ ಎಲ್ಲ ಸಂಕಟಗಳನ್ನು ನೀನು ಎದುರಿಸಲೇಬೇಕು. ಏನೇ ಆದರೂ ಕೂಡ ಶ್ರದ್ಧೆಯಿಂದ ದುಡಿಯುತ್ತೇನೆ ಎನ್ನುವಂತಹ ಹಠ ನಿನ್ನಲ್ಲಿ ಇದ್ದಾಗ ನಿನ್ನ ಯಶಸ್ಸನ್ನು ತಡೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ. ಯಾವುದಕ್ಕೂ ಹೆಚ್ಚಾಗಿ ಆಸೆಯನ್ನು ನಾವು ಪಡಲು ಹೋಗಬಾರದು. ಏಕೆಂದರೆ ನಮ್ಮ ಹಣೆ ಬರಹದಲ್ಲಿ ಬರೆದಿರುತ್ತದೆಯೋ ಅದೇ ನಮಗೆ ಸಿಗುವುದು ಹೊರತು ಬೇರೆ ಯಾವುದು ಕೂಡ ನಮಗೆ ಸಿಗಲು ಸಾಧ್ಯವಾಗುವುದೇ ಇಲ್ಲ. ದೇವರು ನಮ್ಮನ್ನ ಕರುಣಿಸಿ ಈ ಜನ್ಮವನ್ನು ನೀಡಿದ್ದಾನೆ ಎಂದರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತದೆ. ಹಾಗೆಯೇ ಎಲ್ಲರಂತೆ ನಮ್ಮಲ್ಲಿಯೂ ಕೂಡ ಒಂದು ವಿಶೇಷವಾಗಿರುವಂತಹ ಶಕ್ತಿ ಅಡಗಿರುತ್ತದೆ. ಆ ಶಕ್ತಿ ಏನು, ಆ ವಿಶೇಷತೆ ಏನು ಎನ್ನುವುದನ್ನು ನಾವು ಅರಿಯಬೇಕು. ರೋಗ, ಸಾಲ, ದ್ವೇಷ ಈ ಮೂರು ಇಲ್ಲದ ಸ್ಥಳದಲ್ಲಿ ಬದುಕು ಅದು ಗುಡಿಸಲು ಆದರೂ ಕೂಡ ಸರಿಯೇ, ಅವರೇ ನಿಜವಾದ ಕೋಟ್ಯಾಧಿಪತಿಗಳು. ಜೀವನದಲ್ಲಿ ಎಲ್ಲಾದರೂ ಕೇಳು, ಎಲ್ಲರಿಂದಲೂ ಕೂಡ ಕಲಿ, ಎಲ್ಲರಿಂದ ತಿಳಿ. ಏಕೆಂದರೆ ಎಲ್ಲರೂ ಎಲ್ಲವನ್ನೂ ಕೂಡ ತಿಳಿದಿಲ್ಲ, ಆದರೆ ಎಲ್ಲರೂ ತಿಳಿದವರಂತೆ ನಟಿಸುತ್ತಾರೆ. ನೆನಪಿನಲ್ಲಿ ಇಟ್ಟುಕೋ, ಜನರ ಆಟದಲ್ಲಿ ಮೋಸ ಇರಬಹುದು, ಆದರೆ ದೇವರ ಆಟದಲ್ಲಿ ಮೋಸ ಇರುವುದೇ ಇಲ್ಲ. ಯಾರಿಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತದೆ. ಅವರ ಹಣೆಯಲ್ಲಿ ಏನನ್ನ ಬರೆದಿರುತ್ತದೆಯೋ ಅದೇ ಆಗುವುದು. ಕೆಟ್ಟತನಕ್ಕೆ ಕೆಟ್ಟದ್ದು ಆದರೆ ಅದು ನಾವು ಮಾಡಿದ ಕರ್ಮ, ಆದರೆ ಒಳ್ಳೆಯತನಕ್ಕೆ ಕೆಟ್ಟದ್ದಾದರೆ ಅದು ನಾವು ಮಾಡಿದ ಅತಿಯಾದ ಧರ್ಮ. ತಪ್ಪು ಮಾಡುವುದಕ್ಕೆ ಹೆದರುವವನೇ ನಿಜವಾದ ಧೈರ್ಯವಂತ. ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪವನ್ನ ಪಡುವವನೇ ನಿಷ್ಠಾವಂತ. ಮಾಡಿದ ತಪ್ಪಿಗೆ ಬೇರೆಯವರಿಗೆ ಒಳಿತಾಗಿ ತನ್ನನ್ನೇ ದೂಷಿಸಿಕೊಳ್ಳುವವನೇ ಮಾನವೀಯತೆಯ ಮೆರೆಸುವಾತ. ಮನಸ್ಸೇ ಮಾನವನ ಬಯಕೆಗಳಿಗೆ ಜನ್ಮಭೂಮಿ. ಬಯಕೆಯನ್ನ ಅರಿಯದ ಹೊರತು ಮುಕ್ತಿ ಎನ್ನುವುದು ಸಿಗುವುದಿಲ್ಲ. ಪರಿಶುದ್ಧವಾಗಿರುವಂತಹ ಮನಸ್ಸೇ ಯಶಸ್ಸಿನ ಸಾಧನ. ಗಿಡ ಯಾವತ್ತಿಗೂ ಕೂಡ ಉದುರಿ ಹೋದ ಎಲೆಗಳ ಬಗ್ಗೆ ಆಲೋಚನೆಗಳನ್ನು ಮಾಡುವುದಿಲ್ಲ, ಹೂವುಗಳ ಬಗ್ಗೆ ಚಿಂತೆಯನ್ನ ಮಾಡುವುದಿಲ್ಲ. ಹೊಸ ಹೂವಿನ ಸೃಷ್ಟಿಯೇ ಅದರ ದೊಡ್ಡ ಧ್ಯಾನವಾಗಿರುತ್ತದೆ. ಹಾಗೆಯೇ ಕಳೆದು ಹೋದ ಯಾವುದರ ಬಗ್ಗೆಯೂ ಕೂಡ ಚಿಂತೆಯನ್ನ ಮಾಡುತ್ತಾ ಕೊರಗಬಾರದು.
ಹೊಸತನದ ಬಗ್ಗೆ ಉತ್ಸಾಹವಿರಲಿ. ಆತ್ಮವಿಶ್ವಾಸ ಎನ್ನುವುದು ನಿಮ್ಮಲ್ಲಿರಲಿ. ಆತ್ಮವಿಶ್ವಾಸ ಒಂದು ಮಹಾಯುದ್ಧದ ಆಯುಧ ಇದ್ದಂತೆ. ಅದು ಎಲ್ಲ ಸಂದರ್ಭದಲ್ಲಿಯೂ ಕೂಡ ನಿಮಗೆ ಜಯವನ್ನು ತಂದುಕೊಡುತ್ತದೆ. ಆದರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಿಮಗೆ ಸವಾಲುಗಳನ್ನು ಎದುರಿಸಲು ಧೈರ್ಯವನ್ನು ತುಂಬುತ್ತದೆ. ಜೀವನದಲ್ಲಿ ಗಾಯ ಎನ್ನುವುದು ಆಗದೇ ಇದ್ದರೆ ಧೈರ್ಯ ಎನ್ನುವುದು ಬರಲು ಸಾಧ್ಯವಿಲ್ಲ. ತಪ್ಪು ಮಾಡದೇ ಇದ್ದರೆ ನಮಗೆ ಕಲಿಯುವುದಕ್ಕೆ ಸಿಗುವುದಿಲ್ಲ. ಸೋಲನ್ನೇ ಅನುಭವಿಸದೇ ಇದ್ದರೆ ನಾವು ಗೆಲ್ಲುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಯಾವುದಕ್ಕೂ ಕೂಡ ನಾವು ಉತ್ಸಾಹವನ್ನು ಕಳೆದುಕೊಳ್ಳಬಾರದು. ಎಷ್ಟೇ ಅಳು ಬಂದಾಗ ಒಬ್ಬರೇ ಅಳಬೇಕು, ನಗು ಬಂದಾಗ ಗುಂಪಿನಲ್ಲಿ ನಗಬೇಕು. ಏಕೆಂದರೆ ಒಬ್ಬನೇ ಅತ್ತರೆ ನಾಟಕ ಎನ್ನುತ್ತಾರೆ, ಗುಂಪಿನಲ್ಲಿ ನಕ್ಕರೆ ಹುಚ್ಚ ಎನ್ನುತ್ತಾರೆ. ಬದುಕು ಒಂದು ಕಠಿಣವಾಗಿರುವಂತಹ ಪರೀಕ್ಷೆ ಇದ್ದಂತೆ. ನಾವು ಹೇಗೆ ಅದನ್ನು ಎದುರಿಸುತ್ತೇವೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ದುಃಖವೂ ಸುಖವೂ ಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡಲು ಸಾಧ್ಯವಾಗುವುದು. ನೀರಿನಲ್ಲಿ ಬಿದ್ದವನು ಮುಳುಗಿ ಹೋಗುವುದಿಲ್ಲ. ಈಜಲು ಬರದವನು ಮಾತ್ರ ಮುಳುಗಿ ಹೋಗಿ ಸತ್ತು ಹೋಗುತ್ತಾನೆ. ಜೀವನವೂ ಕೂಡ ಅಷ್ಟೇ. ಸಮಸ್ಯೆಗಳು ಇರುವುದು ಪ್ರತಿಯೊಬ್ಬರಿಗೂ. ಸೋಲಿಸುವುದಕ್ಕೆ ಅಲ್ಲ, ಪರಿಹಾರವನ್ನು ಹುಡುಕಲಾರದವನು ಜೀವನದಲ್ಲಿ ಸೋತು ಸಣ್ಣನಾಗಿ ಜೀವನವನ್ನೇ ಸೋತು ಹೋಯಿತು ಎಂದು ಆತ್ಮಹತ್ಯೆಗೆ ಒಳಗಾಗುತ್ತಾನೆ. ಯಾರೂ ಕೂಡ ಅಂತಹ ನಿರ್ಧಾರವನ್ನು ಕೈಗೊಳ್ಳಬಾರದು. ಸಮಸ್ಯೆಯೇ ಇಲ್ಲದಂತಹ ಜೀವಿ ಈ ಭೂಮಿಯ ಮೇಲೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಅವರದ್ದೇ ಆಗಿರುವಂತಹ ರೀತಿಯಲ್ಲಿ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಮುಳುಗಿರುತ್ತಾರೆ. ಆದರೆ ಯಾರು ಆ ಸಮಸ್ಯೆಯಿಂದ ಎದ್ದು ಬರುತ್ತಾರೋ ಅವರು ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಸಮಯ, ನಂಬಿಕೆ, ಮರ್ಯಾದೆ ಇವು ಎಂತಹ ಪಕ್ಷಿಗಳು ಅಂದರೆ ಒಮ್ಮೆ ಹಾರಿ ಹೋದರೆ ಎಂದಿಗೂ ಕೂಡ ಹಿಂತಿರುಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸಮಯವೇ ಆಗಲಿ, ನಂಬಿಕೆಯೇ ಆಗಲಿ, ಯಾವುದನ್ನು ಕೂಡ ಯಾವತ್ತಿಗೂ ಕೂಡ ಕಳೆದುಕೊಳ್ಳಬಾರದು. ಒಮ್ಮೆ ನಂಬಿಕೆಯನ್ನು ಕಳೆದುಕೊಂಡರೆ ಅದನ್ನು ಗಳಿಸುವುದು ತುಂಬಾ ಕಷ್ಟ ಸಾಧ್ಯವಾಗುತ್ತದೆ. ಜೀವನದಲ್ಲಿ ಪೂರ್ತಿ ಸಿಹಿಯಾಗಲು ಹೋಗಬೇಡ. ಪ್ರಪಂಚ ಎನ್ನುವುದು ನಿನ್ನನ್ನು ನುಂಗಿಬಿಡುತ್ತದೆ. ನೀನು ತುಂಬ ಪ್ರಾಮಾಣಿಕನಾಗಿಯೂ ಕೂಡ ಆಗಬೇಡ. ಏಕೆಂದರೆ ಮೊದಲು ಕೊಡಲಿ ಏಟು ಬಿಡುವುದು ಎತ್ತರವಾಗಿರುವಂತಹ ಮರಗಳಿಗೆ ಅನ್ನುವುದನ್ನು ನೀನು ಮರೆಯಬೇಡ. ಜೀವನದಲ್ಲಿ ನಿನಗೆ ಅರ್ಥ ಮಾಡಿಸುವವರು ಸಿಗುತ್ತಾರೆ ಹೊರತು ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವವರು ತುಂಬಾ ವಿರಳ. ಹಾಗಾಗಿ ಅಂತಹ ವ್ಯಕ್ತಿಗಳು ಏನಾದರೂ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವರು ಸಿಕ್ಕರೆ ಅಂಥವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಎಲ್ಲರನ್ನ ಬಿಟ್ಟು ಬಿಡು. ನೀನು ನಿನ್ನ ಸಾಧನೆಯ ಹಾದಿಯಲ್ಲಿ ನಿನಗೆ ಬರುವಂತಹ ಅಡೆತಡೆಗಳನ್ನು ಎದುರಿಸಿ ನಿನ್ನ ಶಕ್ತಿ ಏನು ಅಂತ ನೀನು ಕೆಲವು ಜನರಿಗೆ ತೋರಿಸಲೇಬೇಕು. ನಿನ್ನನ್ನು ಅವರು ಪಂಜರದೊಳಗೆ ಕೂಡಿ ಹಾಕಿಬಿಟ್ಟಿದ್ದಾರೆ. ಅದರೊಳಗಿನಿಂದ ಎದ್ದು ಬಂದು ಪ್ರಪಂಚ ಎಷ್ಟು ಸುಂದರವಾಗಿದೆ ಅಂತ ಒಂದು ಸಲ ಕಣ್ಣನ್ನು ತೆರೆದು ನೋಡು. ಆಗ ನಿನಗೆ ತಿಳಿಯುವುದು ಯಾವುದು ಅಮೃತ, ಯಾವುದು ವಿಷಘಾತಕ ಎಂದು. ಅವಮಾನಿಸಿದವರ ಎದುರಿಗೆ ಜಗಳ ಆಡುವ ಬದಲು ಅವರೆದುರು ನೀನು ಬೆಳೆದು ತೋರಿಸುವುದೇ ನೀನು ಅವರಿಗೆ ಕೊಡುವಂತಹ ತಕ್ಕ ರೀತಿಯ ಉತ್ತರ. ಕಷ್ಟಕ್ಕೆ ನಿಂತವರನ್ನು ಯಾವತ್ತಿಗೂ ಕೂಡ ಮರೆಯಲು ಹೋಗಬಾರದು. ಅಹಂಕಾರದಿಂದ ಮೆರೆದವರೆಲ್ಲರೂ ಕೂಡ ಒಂದು ದಿನ ಮಣ್ಣಾಗಲೇಬೇಕು. ಅಹಂಕಾರವನ್ನು ಯಾವತ್ತಿಗೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬಾರದು. ಹಾಗೆಯೇ ಇತರರು ನಮಗೆ ಸಹಾಯವನ್ನು ಮಾಡಿರುವುದನ್ನು ನಾವು ಎಂದಿಗೂ ಕೂಡ ಜೀವನದಲ್ಲಿ ಮರೆಯಲು ಹೋಗಬಾರದು. ಮರೆತರೆ ಆ ದೇವರು ಕೂಡ ನಮ್ಮನ್ನು ಕ್ಷಮಿಸುವುದಿಲ್ಲ. ನಿನ್ನನ್ನು ನಂಬಿ ಬಂದವರಿಗೆ ಮೋಸ ಎಂದಿಗೂ ಕೂಡ ಮಾಡಬಾರದು. ಇಷ್ಟು ಮಾಡಿದರೆ ನಿನ್ನ ಜೀವನದಲ್ಲಿ ಸೋಲು ಎನ್ನುವುದು ನಿನ್ನ ಹತ್ತಿರವೂ ಕೂಡ ಸುಳಿಯುವುದಿಲ್ಲ. ಹರಿದಂತಹ ಚಪ್ಪಲಿಗಾದರೂ ಕೂಡ ಮನೆಯಲ್ಲಿ ಜಾಗ ಎನ್ನುವುದು ಇರುತ್ತದೆ. ಆದರೆ ನೀನು ಸತ್ತರೆ ನಿನ್ನ ಹೆಣವನ್ನು ಕೂಡ ಮನೆಯಲ್ಲಿ ಇಡುವುದಿಲ್ಲ. ಮನೆಯಿಂದ ಆಚೆಗೆ ಇಟ್ಟಿರುತ್ತಾರೆ. ಇದೇ ಜೀವನ. ಎಲ್ಲಿಯವರೆಗೆ ನಮ್ಮ ಕೈಯಲ್ಲಿ ದುಡ್ಡು ತುಂಬಿರುತ್ತದೆಯೋ ಅಲ್ಲಿ ಎಲ್ಲರೂ ಕೂಡ ಬಂದು ಮಾತನಾಡಿಸುತ್ತಾರೆ. ಒಮ್ಮೆ ನಿಮ್ಮ ಕೈಯಲ್ಲಿ ಇರುವಂತಹ ದುಡ್ಡು ಖಾಲಿಯಾದರೆ ಯಾರೂ ಕೂಡ ನಿಮ್ಮನ್ನು ಮಾತನಾಡಿಸಲು ಬರುವುದೇ ಇಲ್ಲ. ಅರ್ಥಾತ್ ಕೈಯಲ್ಲಿ ಬೆಲ್ಲ ಇದ್ದಾಗ ಮಾತ್ರ ನೊಣಗಳು ಹೇಗೆ ಬರುತ್ತದೆಯೋ ಹಾಗೆ
ನಿನ್ನ ಸುಖ ಹಾಗೂ ದುಃಖಗಳಿಗೆ ನೀನೇ ಹೊಣೆಯಾಗಿರುತ್ತೀಯ ಎನ್ನುವುದನ್ನು ಮರೆಯಬೇಡ. ಇಲ್ಲಿ ನಿನ್ನ ಕಾಪಾಡುವುದಕ್ಕೆ ಯಾರೂ ಕೂಡ ಮುಂದೆ ಬರುವುದಿಲ್ಲ. ಉರಿದು ಬೂದಿಯಾಗುವ ಮೊದಲು ಉರಿದು ಬೆಳಕಾಗುವುದನ್ನು ನೀನು ಕಲಿಯಬೇಕು. ಆ ಬೆಳಕು ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ಬದುಕಿ ತೋರಿಸಬೇಕು. ಅವನು ಅಷ್ಟು ಹಣ ಗಳಿಸಿದ್ದಾನೆ, ನಾನ್ಯಾಕೆ ಇಲ್ಲ ಅಂತ ಕೊರಗುವ ಬದಲು ಇದ್ದುದರಲ್ಲಿಯೇ ತೃಪ್ತಿಯನ್ನ ಪಡುವುದೇ ಜೀವನ. ಹಾಸಿಗೆ ಎಷ್ಟಿರುತ್ತದೆಯೋ ಅಷ್ಟೇ ಕಾಲನ್ನ ಚಾಚಬೇಕು ಎಂದು ಹಿರಿಯರು ಹೇಳುತ್ತಾರೆ. ಕೋಟಿಗಟ್ಟಲೆ ಆಸ್ತಿ ಹಣವನ್ನ ಸಂಪಾದನೆ ಮಾಡಿದರೆ ಏನು, ಅವನು ಆಸ್ತಿಗಷ್ಟೇ ಒಡೆಯನಾಗಿ ಇರುತ್ತಾನೆ. ಆದರೆ ನೆಮ್ಮದಿಗೆ ಎಂದಿಗೂ ಕೂಡ ಒಡೆಯನಾಗಿ ಇರಲಾರ. ನಿಜವಾದ ಶ್ರೀಮಂತ ವ್ಯಕ್ತಿ ಯಾರು ಎಂದರೆ ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಮನಸ್ಸು ತುಂಬ ಶಾಂತಿ ಎನ್ನುವುದು ತುಂಬಿದಾಗ ಆತನೇ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ. ನಿನ್ನ ಕೋಪ ನಿನ್ನ ದಾರಿ ತಪ್ಪಿಸುತ್ತದೆ. ನಿನ್ನ ಒಂದು ನಿಮಿಷದ ಕೋಪ ನಿನ್ನ ಇಡೀ ಜೀವನವನ್ನ ಹಾಳು ಮಾಡುತ್ತದೆ. ಹಾಗಾಗಿ ಜೀವನದಲ್ಲಿ ಕೋಪವನ್ನ ಮಾಡಿಕೊಳ್ಳುವುದು ತುಂಬಾನೇ ಅಪಾಯವನ್ನ ಒಡ್ಡಬಹುದು. ಕೋಪದಲ್ಲಿ ನೀನು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಬಹುತೇಕವಾಗಿ ನಿನ್ನ ದಾರಿಯನ್ನ ತಪ್ಪಿಸುವಂಥದ್ದೇ ಆಗಿರುತ್ತದೆ. ನಿನ್ನ ಕೋಪ ನಿನ್ನ ಹತೋಟಿಯಲ್ಲಿ ಇರಬೇಕು. ಆಗ ಮಾತ್ರ ನೀನು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುವುದು. ಕೋಪದಿಂದ ಯಾರೂ ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. ನಿನ್ನ ಮನಸ್ಸು ಶಾಂತವಾಗಿ ಇರುವುದಕ್ಕೆ ನೀನು ಪ್ರಯತ್ನವನ್ನು ಪಡಬೇಕು. ನೀನು ನಿನ್ನ ಶಕ್ತಿಯ ಬಗ್ಗೆ ಅನುಮಾನವನ್ನ ಪಡಬೇಡ. ನೀನು ಸೋಲುವುದಕ್ಕೆ ಪ್ರಮುಖವಾಗಿರುವಂತಹ ಕಾರಣವೇ ನಿನ್ನ ಸಾಮರ್ಥ್ಯ. ಅದನ್ನು ಎಂದಿಗೂ ಕೂಡ ಮರೆಯಬೇಡ. ಆ ಸಾಮರ್ಥ್ಯ ನಿನ್ನಲ್ಲಿ ಇದ್ದಾಗ ನೀನು ಸೋಲುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿಯು ತಮ್ಮ ಸಾಮರ್ಥ್ಯದ ಬಗ್ಗೆ ತಿಳಿದುಕೊಂಡಿರುತ್ತಾನೆಯೋ ಅವನು ಎಂದಿಗೂ ಕೂಡ ಅನುಮಾನ ಪಡುವುದೇ ಇಲ್ಲ. ಅವನು ಈ ಜಗತ್ತಿಗೆ ಯಾವತ್ತಿಗೂ ಕೂಡ ಗೆಲುವನ್ನು ಸಾಧಿಸಿ ತೋರಿಸಿಯೇ ತೋರಿಸುತ್ತಾನೆ. ಅಂತಹ ಗೆಲುವನ್ನು ನೀವು ಜೀವನದಲ್ಲಿ ತಂದುಕೊಳ್ಳಿ. ಜೀವನ ಎನ್ನುವುದು ನಿಮಗೆ ಅತ್ಯುನ್ನತವಾಗಿರುವಂತಹ ಎಲ್ಲ ಅವಕಾಶಗಳನ್ನು ದೊರಕಿಸಿಕೊಡಲಿ ಎಂದು ಹೇಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.